ನಮಸ್ಕಾರ ವೀಕ್ಷಕರೇ, ನಾನು ಮೊದಲೇ ಹೇಳ್ಬಿಡ್ತೀನಿ, ವಿಡಿಯೋ ಲಾಂಗ್ ಆಗ್ಬೋದು, ಆದರೆ ಬಹಳಷ್ಟು ಇಂಪಾರ್ಟೆಂಟ್ ಹಾಗೂ ಮಹತ್ವದ ಮಾಹಿತಿ ಇದೆ. ಪ್ರತಿಯೊಬ್ಬ BPL ರೇಷನ್ ಕಾರ್ಡ್ದಾರರು ಮತ್ತು APL ರೇಷನ್ ಕಾರ್ಡ್ದಾರರು ಮತ್ತು ಇಲ್ಲಿ 4 ವೀಲರ್ ವಾಹನದಾರರು ಯಾರು ಹೊಂದಿದ್ದೀರಾ, ಸೊ ಮತ್ತೆ ಇಲ್ಲಿ ಅದರ ಜೊತೆಗೇನೆ 3 ಹೆಕ್ಟೇರ್ಗಿಂತ ಹೆಚ್ಚಿನ ವನಭೂಮಿಯನ್ನು ಹೊಂದಿರುವಂಥದ್ದು ಅಥವಾ ನೀರಾವರಿ ಭೂಮಿಯನ್ನು ಹೊಂದಿರೋರಾಗಿರಲಿ, ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆಯೂ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ಟೋಟಲ್ ಆಗಿ ಒಂದು BPL ರೇಷನ್ ಕಾರ್ಡ್ APL ರೇಷನ್ ಕಾರ್ಡ್ ಹೊಂದಿದ್ದಂತಹ ಎಲ್ಲ ಫಲಾನುಭವಿಗಳು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕು. ಅದರಲ್ಲಿ ಈಗಾಗಲೇ 12 ಲಕ್ಷ ಫಲಾನುಭವಿಗಳನ್ನ ತೆಗೆದಾಕ್ತಾ ಇದ್ದಾರೆ. BPL ರೇಷನ್ ಕಾರ್ಡ್ ಮತ್ತು APL ರೇಷನ್ ಕಾರ್ಡ್ದಾರರನ್ನ ರದ್ದು ಮಾಡ್ತಾ ಇದ್ದಾರೆ. ಸೊ ಯಾಕೆ ರದ್ದು ಮಾಡ್ತಾರೆ, ಇದಕ್ಕೆ ಕಾರಣಗಳೇನು, ಎಂತಹ ಒಂದು ಫಲಾನುಭವಿಗಳನ್ನ ರದ್ದು ಮಾಡ್ತಾರೆ, ಮತ್ತೆ ಅದನ್ನ ರದ್ದು ಮಾಡಿದಾರೋ ಇಲ್ವೋ ಅನ್ನುವಂಥದ್ದನ್ನ ನಮ್ಮ BPL ರೇಷನ್ ಕಾರ್ಡನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಸೊ ಎಲ್ಲನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೇನೆ 16,000 ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಿಯರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಟೋಟಲ್ ಆಗಿ ಗೃಹಲಕ್ಷ್ಮಿ ಅನ್ನಭಾಗ್ಯ BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು, ಸ್ಕೀಮ್ಸ್ ಗಳ ಬಗ್ಗೆ ಇಲ್ಲಿ ಮಾಹಿತಿ ದೊರಕ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಈಗಾಗಲೇ 12 ಲಕ್ಷ, ಒಂದಲ್ಲ ಎರಡಲ್ಲ 12 ಲಕ್ಷ ಫಲಾನುಭವಿಗಳನ್ನ BPL ಆಗಿ APL ರೇಷನ್ ಕಾರ್ಡ್ದಾರನ್ನ ರದ್ದು ಮಾಡಲಾಗ್ತಾ ಇದೆ. ಮತ್ತೆ APLಗೆ ಯಾರು ಅರ್ಹರಿದ್ದೀರಾ ಅವರು BPL ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ ನೋಡಿ. ಸೊ BPL ದಿಂದ APLಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಶ್ರೀಮಂತರು ಯಾರಿರ್ತಾರೆ ಅವ್ರದಂತರೂ ರದ್ದು ಮಾಡಲಾಗ್ತಾ ಇದೆ. ಸೊ 100% ರದ್ದು ಮಾಡ್ತಾ ಇದ್ದಾರೆ. ದಿನಕ್ಕೆ ಇಲ್ಲಂದ್ರೂ ಒಂದು ತಾಲೂಕಿನಲ್ಲಿ 15 ರಿಂದ 20 BPL ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇದಾವೆ. ಯಾರಿಗೂ ಗೊತ್ತಿಲ್ಲದಂಗೆ ಈ ಒಂದು ಆಹಾರ ಇಲಾಖೆ ರದ್ದು ಮಾಡ್ತಾ ಇದ್ದಾರೆ. ವೀಕ್ಷಕರು, ನಿಮ್ಗೆ ಗೊತ್ತಿರಬಹುದು, ಕಳೆದ 1 ತಿಂಗಳ ಹಿಂದೆ ಸ್ವತಃ CM ಅವರೇ ಆರ್ಡರ್ ಮಾಡಿರುವಂಥದ್ದು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಅದೇ ರೀತಿಯಾದಂತಹ ಒಂದು BPL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಅರ್ಹರಿದ್ದವರಿಗೆ ಮಾತ್ರ ಹೋಗಬೇಕು, ಉಳಿದಂಥವರಿಗೆ ಹೋಗಬಾರ್ದು ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಆಹಾರ ಇಲಾಖೆಗೆ ಎಚ್ಚರಿಕೆ ಇಲ್ಲಿ CM ಅವರೇ ಸ್ವತಃ ಕೊಟ್ಟಿರುವಂಥದ್ದು. ರದ್ದು ಮಾಡಲಿಕ್ಕೆ ಅನುಮತಿ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ರದ್ದು ಮಾಡ್ತಾ 12 ಲಕ್ಷ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ರೆ, ಅಲ್ಲಿವರೆಗೂ ಕೂಡ ತಲುಪ್ತಾ ಇದೆ. ಓಕೆನಾ? ಸೊ ಹಾಗಾದ್ರೆ ಎಂತಹ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ, ಯಾಕೆ ರದ್ದು ಮಾಡ್ತಾ ಇದ್ದಾರೆ, ಇದೆಲ್ಲನೂ ಕೂಡ ನಿಮ್ಗೆ ಗೊತ್ತಿರಬಹುದು. ಈಗಾಗಲೇ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಗೊತ್ತಿರಬಹುದಲ್ವಾ. ಸಾಕಷ್ಟು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರುವಂತಹ ಕಾರಣಕ್ಕಾಗಿ ಇಂತಹ ರೇಷನ್ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಸಿಗ್ತಾ ಇದೆ. ಸೊ ಇಂತಹ ಒಂದು ಕಾರಣಕ್ಕಾಗಿ ಒಂದು ಸ್ವಲ್ಪ ಹಣ ಕೊಟ್ಟು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಒಂದು ಮಾಡಿಸ್ತಾ ಇದ್ದಾರೆ. ನೀವು ಒಂದು ಉದಾಹರಣೆ ಕೊಡ್ತೀನಿ. ಆಯುಷ್ಮಾನ್ ಕಾರ್ಡ್ ನಿಮಗೆ ಗೊತ್ತಿರಬಹುದು, ಸಹಜವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ. ಇಲ್ಲಿ BPL ರೇಷನ್ ಕಾರ್ಡ್ದವರು ಉಚಿತವಾಗಿ 5 ಲಕ್ಷದವರೆಗೂ ಕೂಡ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಒಂದು ಉಚಿತವಾದಂತಹ ಚಿಕಿತ್ಸೆಯನ್ನ ಪಡ್ಕೋಬಹುದು. ನಿಮಗೆ BPL ರೇಷನ್ ಕಾರ್ಡ್ ಇದ್ರೆ, APL ಇದ್ರೆ 3 ಲಕ್ಷದವರೆಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾಗಿರುತ್ತೆ. ಸೊ ಈ ರೀತಿ ಇಂತಹ ಯೋಜನೆಗಳು ಇರುವಂತಹ ಕಾರಣಕ್ಕಾಗಿ 10,000 ರೂಪಾಯಿ ಖರ್ಚಾದ್ರೂ ಸಹಿತ BPL ರೇಷನ್ ಕಾರ್ಡ್ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೋತಾರೆ, 100% ಮಾಡಿಸ್ಕೋತಾರೆ. ಯಾಕಂದ್ರೆ ಮಾಡಿಸ್ಕೊಂಡಿದ್ದಾರು ಕೂಡ. ಇಲ್ಲಿ ಹೆಚ್ಚಿನ ನಮ್ಮ ಒಂದು ರಾಜ್ಯದಲ್ಲಿನೇ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದಾರಂತೆ. ಸೊ ಅಲ್ಲಿನ ಎಲ್ಲ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗ್ತಾನೆ ಇದಾವೆ, ಹಾಗೆ ಸಿಗ್ತಾನೆ ಇದ್ದಾರೆ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾನೆ ಇದೆ. ಇಲ್ಲಿ ನೋಡಿ, ಏನಾದ್ರೂ BPL ರೇಷನ್ ಕಾರ್ಡ್ ಮತ್ತೆ APL ರೇಷನ್ ಕಾರ್ಡ್ 12 ಲಕ್ಷದವರೆಗೂ ಕೂಡ ರದ್ದು ಮಾಡಿದ್ದೆ ಆದ್ರೆ, ಸೊ ಎಷ್ಟು ಸರ್ಕಾರಕ್ಕೆ ಹಣ ಉಳಿಯುತ್ತೆ ಅಂದ್ರೆ 1,400 ಕೋಟಿಯಿಂದ 1,500 ಕೋಟಿವರೆಗೂ ಕೂಡ ಸರ್ಕಾರಕ್ಕೆ ಹಣ ಉಳಿಯತ್ತಂತೆ ಪ್ರತಿ 1 ತಿಂಗಳಿಗೆ. ನೀವೇ ವಿಚಾರ ಮಾಡಿ. ಅದರಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿನೇ ಹೆಚ್ಚಾಗಿ ಒಂದು ಅಮೌಂಟ್ ಉಳಿಯುತ್ತಂತೆ, 1,200 ಕೋಟಿವರೆಗೂ ಕೂಡ ಅಮೌಂಟ್ ಉಳಿಯುತ್ತಂತೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 250 ಕೋಟಿ ಹಣ ಉಳಿಯುತ್ತಂತೆ. ಟೋಟಲ್ ಆಗಿ 1,400 ಕೋಟಿ 500 ಕೋಟಿ ಸಮಥಿಂಗ್ ಉಳಿಯುತ್ತೆ. ಅಷ್ಟಾದ್ರೂ ಉಳಿಯುತ್ತಲ್ಲ, ಅದಕ್ಕೆ ಮತ್ತೆ ಬಡ ಜನರಿಗೆ ಗೃಹಲಕ್ಷ್ಮಿ ಕೊಡ್ಲಿಕ್ಕೆ ಅವಕಾಶ ಸಿಗತ್ತೆ ಸರ್ಕಾರಕ್ಕೆ. ಸೊ ನಿರ್ಧಾರ ಅಂತೂ ಒಳ್ಳೇದೇ, ಆದ್ರೆ ಎಲ್ಲರಿಗೂ ಕೂಡ ಶಾಕಿಂಗ್ ಅಂತೂ ಕೊಟ್ಟಿರುವಂತದ್ದು ಸರ್ಕಾರ. ಸೊ ಡೆಫಿನೆಟ್ಲಿ 100% ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿರುತ್ತೆ. ಯಾಕಂದ್ರೆ BPL ರೇಷನ್ ಕಾರ್ಡ್ ಫೇಕ್ ಡಾಕ್ಯುಮೆಂಟ್ಸ್ ಗಳು ಉಳ್ಳವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ 16,000 ಗೃಹಲಕ್ಷ್ಮಿಯರನ್ನ ತೆಗೆದಾಕಿರುವುದು ನಿಮ್ಮೆಲ್ಲರಿಗೂ ಕೂಡ ಭವಿಷ್ಯ ಗೊತ್ತಿರಬಹುದು ಈಗಾಗಲೇ. ಸೊ ಗೃಹಲಕ್ಷ್ಮಿಯರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ IT ರಿಟರ್ನ್ಸ್, ಆದಾಯ ತೆರಿಗೆ ಯಾರು ಕಟ್ತಾ ಇದಾರೆ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು ಹಾಗೆ ಹಣ ಪಡಿತಾ ಇದ್ದಾರೆ. ಮೊದಲಿಗೆ ಅವರು ಅಳವಡಿಸಿದ್ರು ಈ ರೀತಿ ಆದಾಯ ತೆರಿಗೆ ಯಾರು ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ರೆ ಅವರನ್ನ ಅರ್ಜಿ ತಗೊಳ್ಳಲ್ದಾಗೆ ಮಾಡಿತ್ತು. ಆದ್ರೆ
ಮಧ್ಯದಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ರೆ ಅವ್ರದ್ದೆಲ್ಲರದು ಕೂಡ ಅರ್ಜಿ ತಗೊಂಡಾಗಿದೆ, ಹಣ ಕೂಡ ಪಡೆದಾಗಿದೆ. ನೆಕ್ಸ್ಟ್ ಅರ್ಜಿಯನ್ನು ತೆಗೆದುಕೊಂಡು ತಕ್ಷಣ ಒಂದೆರಡು ಕಂತು ಆದ್ಮೇಲೆ ಟ್ಯಾಕ್ಸ್ ಪೇಯರ್ ಅಂತ ಒಂದು ಕನ್ಸಿಡರ್ ಕೂಡ ಆಗಿರ್ಬೋದು, ಹೌದಲ್ವಾ? ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಈಗಾಗಲೇ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ ಕೂಡ ಎಲಿಜಿಬಲ್ ಇರ್ತಾರೆ, BPL ರೇಷನ್ ಕಾರ್ಡ್ ಕೂಡ ಮಾಡಿಸ್ಕೋತಾರೆ, ನಂತರ ಗೌರ್ಮೆಂಟ್ ಜಾಬ್ ಆಗಿಬಿಡುತ್ತೆ. ಅವಾಗ ಅದೇ BPL ರೇಷನ್ ಕಾರ್ಡ್ ಕೂಡ ಕಂಟಿನ್ಯೂ ಯೂಸ್ ಮಾಡ್ಕೋತಾ ಇರ್ತಾರೆ. ಸೊ ಅವಾಗ ಏನಾಗತ್ತೆ ಇದು ಹೇಳಿ ನೀವೇ. ಈಗ ನೋಡಿ, ಒಂದು BPL ರೇಷನ್ ಕಾರ್ಡನ್ನ ನಂತರ ಮಾಡಿಸ್ಕೊಟ್ರೆ ಈ ಒಂದು ಜಾಬ್ ಆಮೇಲೆ ಆದರೆ ಅದಕ್ಕೇನು ಫರಕ್ ಬೀಳಲ್ಲ. ಯಾವಾಗ BPL ರೇಷನ್ ಕಾರ್ಡ್ಗಳಿಗೆ ಒಂದು ಏನು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ ನೋಡಿ, ಸೊ ಆವಾಗ ಮಾತ್ರ ಸಿಕ್ ಬೀಳ್ತಾರೆ. ಅದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಹಳ ದಿನದ ನಂತರ ಈಗ ಮಾಡ್ತಾ ಇದ್ದಾರೆ. ಈಗ ಮಾಡುವಂತಹ ಕಾರಣಕ್ಕಾಗಿ ನೀವು ಎಲ್ಲರೂ ಕೂಡ ಸಿಕ್ ಬೀಳ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟೊಂದು BPL ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸಿರುವಂತಹ BPL ರೇಷನ್ ಕಾರ್ಡ್ಗಳು ಸಿಗ್ತಾ ಇದಾವೆ ವೀಕ್ಷಕರೇ. ಸೊ ಆ ಒಂದು ಕಾರಣಗಳನ್ನು ತಿಳ್ಕೋಣ, ಯಾವ ಒಂದು ಎಲಿಜಿಬಿಲಿಟಿ ಇರಬೇಕು, ಯಾವ ಒಂದು ಎಲಿಜಿಬಲ್ ಇರಬಾರ್ದು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಈಗ ನೋಡಿ, ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ. ಇದೇನಪ್ಪ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ಸೊ ಬಹಳಷ್ಟು ಮಹತ್ವವಾಗಿರುವಂಥದ್ದು. ಸೊ ಇಲ್ಲಿ ನೀವು ಕೆಲವೊಂದಿಷ್ಟು ವಿಷಯಗಳು ಗೊತ್ತಿದ್ದು ಇರ್ಬೋದು, ಆದರೆ ಗೊತ್ತಿಲ್ಲದ್ದು ಕೂಡ ಇಂಪಾರ್ಟೆಂಟ್ ಮಾಹಿತಿಗಳು ಇದಾವೆ. ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಳೇಬೇಕು ವೀಕ್ಷಕರೇ. ನೋಡಿ, ಯಾರು ನೋಡೋರಿದ್ರೆ ಇಂಟ್ರೆಸ್ಟ್ ಇದೆ ನೋಡಲೇಬೇಕು, ಯಾಕಂದ್ರೆ ನಿಮ್ಮ BPL ರೇಷನ್ ಕಾರ್ಡು ಉಳಿಬೇಕಂದ್ರೆ ನೋಡಲೇಬೇಕು. ಸೊ ಏನೇನಿದೆ ಮಾಹಿತಿ, ಏನೇನಿದೆ ಲಭ್ಯವಾಗಿದೆ ಮಾಹಿತಿ ಎಲ್ಲನೂ ಕೂಡ ಅಪ್ಡೇಟನ್ನು ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕಾಗತ್ತೆ BPL ರೇಷನ್ ಕಾರ್ಡ್ದಾರಕ್ಕೆ. ಒಂದು ವೇಳೆ ಒಂದು ಸ್ವಲ್ಪ ಹೆಚ್ಚಿದ್ರೆ APLಗೆ ಕನ್ವರ್ಟ್ ಮಾಡ್ತಾರೆ. BPL ರೇಷನ್ ಕಾರ್ಡ್ ಯಾರ್ದಿದೆ ನೋಡಿ, ಈಗ ಅವ್ರದ್ದು 1,30,000 ಇದೆ, 1,40,000 ಇದೆ ಅಂತ ಅನ್ಕೊಳ್ಳಿ, ಅವರನ್ನ APLಗೆ ಕನ್ವರ್ಟ್ ಮಾಡ್ತಾರೆ. ಒಂದು ವೇಳೆ 2 ಲಕ್ಷಕ್ಕಿಂತ ಹೆಚ್ಚು, 4-5 ಲಕ್ಷ ಈ ರೀತಿಯಾಗಿರುತ್ತೆ, ಆದ್ರೂ ಸಹಿತ ಏನಾದ್ರೂ ಒಂದು ಕಾಸ್ಟ್ ಇನ್ಕಮ್ ನಲ್ಲಿ ಮಾಡಿಸ್ಕೊಂಡು ಹೇಗಾದ್ರೂ ಇನ್ಕಮ್ ಕಡಿಮೆ ಮಾಡ್ಕೊಂಡು ಮಾಡಿಸಿರ್ತಾರೆ ನೋಡಿ, ಸೊ ಅವರನ್ನ ಡೈರೆಕ್ಟ್ ಆಗಿ BPL ದಿಂದ ಔಟ್ ಮಾಡ್ತಾ ಇರುವಂತದ್ದು, ತೆಗೆದಾಕ್ ಬಿಡ್ತಾ ಇರುವಂತದ್ದು ಕೆಲಸವನ್ನ ಆಹಾರ ಇಲಾಖೆ ಮಾಡ್ತಾ ಇದೆ. ಈಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋತೇನೆ. 1,20,000ಕ್ಕಿಂತ ಒಳಗಡೆ ಇರಬೇಕು ವಾರ್ಷಿಕ ಆದಾಯ BPLಗೆ ಅರ್ಹರಿರ್ಬೇಕಂದ್ರೆ. ನೆಕ್ಸ್ಟ್ 4 ಚಕ್ರ ವಾಹನ. ಇಲ್ಲಿ ಬಹಳಷ್ಟು ಮಹತ್ವದಾಗಿರುವಂತದ್ದು. ಬಹಳ ಜನರ ಹತ್ರ 4 ಚಕ್ರ ವಾಹನ ಇದೆ, ಕಾರ್ ಇದೆ, ಬೈಕ್ ಇದೆ, ಮತ್ತೆ ಇಲ್ಲಿ ಒಂದು ಜೀಪ್ಗಳಿರ್ತವೆ, ಕ್ಲೋಸರು, ಅದೇ ರೀತಿಯಾಗಿ ಸಾಕಷ್ಟು ವಾಹನಗಳನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ವೀಕ್ಷಕರ ಇಲ್ಲಿ ಕೇಳ್ಕೊಳ್ಳಿ, ಇಲ್ಲಿ 2 ಟೈಪ್ ವಾಹನಗಳು ಬರ್ತವೆ. ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರ್ತದೆ. ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ನೋಡಿರ್ಬೋದು, ವೀಕ್ಷಕರು ಕೂಡ ನೋಡಿರ್ಬೋದು. ಆದ್ರೆ ವೀಕ್ಷಕರೇ, ಇಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಕೇಳಿ. ಇಲ್ಲಿ ನೀವು ಬಹಳಷ್ಟು ಜನ ಕೂಡ ಕನ್ಫ್ಯೂಸ್ ಆಗಿಬಿಟ್ಟಿದ್ರ. ಇಲ್ಲಿ ನೋಡಿ, ವೈಟ್ ಬೋರ್ಡ್ ಕಾರ್ ಅಂದ್ರೆ ಮನೆ ಬಳಕೆಗೋಸ್ಕರ ಯೂಸ್ ಮಾಡ್ತಾ ಇರುವಂತದ್ದು. ಮನೆ ಬಳಕೆಗೋಸ್ಕರ ಅಂದ್ರೆ ನಮ್ಮ ಒಂದು ವೈಯಕ್ತಿಕ ನಾವೇನಾದ್ರೂ ತಿರುಗಾಡ್ಲಿಕ್ಕೆ, ಯಾವ್ದಾದ್ರು ಊರಿಗೆ ಹೋಗ್ಲಿಕ್ಕೆ ಅಷ್ಟೇ ನಾವು ಯೂಸ್ ಮಾಡ್ತಾ ಇರುವಂತದ್ದು. ನಮ್ಮ ಮನೆಗೋಸ್ಕರ ತಂದಿರುವಂತಹ ಕಾರ್ಗೆ ವೈಟ್ ಬೋರ್ಡ್ ಕಾರ್ ಅಂತ ಅಂತಾರೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ, ಸೊ ನಾವು ದಿನನಿತ್ಯ ನಮ್ಮ ಒಂದು ದುಡಿಮೆಗಾಗಿ, ನಮ್ಮ ಜೀವನವನ್ನ ನಡೆಸೋದಕ್ಕಾಗಿ ಯಾರು ಯೆಲ್ಲೋ ಬೋರ್ಡ್ ಕಾರ್ನ ಒಂದು ರಿಜಿಸ್ಟರ್ ಮಾಡಿರ್ತಾರೆ ಒಂದು ಸಾರಿಗೆ ಇಲಾಖೆಯಲ್ಲಿ, ಸೊ ಅವರಿಗೆ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ. ಅವ್ರಿಗೆ ಏನಿದಿಲ್ಲ, BPL ರೇಷನ್ ಕಾರ್ಡು ರದ್ದಾಗೋದಿಲ್ಲ, BPL ರೇಷನ್ ಕಾರ್ಡ್ ಇದ್ದೇ ಇರುತ್ತೆ, ಓಕೆನಾ? ಸೊ ಅದು ಸಾಲ ಸೂಲ ಮಾಡ್ಕೊಂಡು ತಂದಿರ್ತಾರೆ, ಆ ಒಂದು ಸಾಲ ಕೂಡ ಕಟ್ತಾ ಇರ್ತಾರೆ. ಮತ್ತೆ ಇಲ್ಲಿ ವೀಕ್ಷಕರೇ, ಇನ್ನೊಂದು ವಿಷಯ ವೀಕ್ಷಕರಲ್ಲಿ, ವೈಟ್ ಬೋರ್ಡ್ ಕಾರ್ ಯಾರು ಹೊಂದಿರ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದಾರಂತೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕಲಾಗ್ತಾ ಇದೆ. ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತೂ ಆಲ್ಮೋಸ್ಟ್ ಈಗಾಗಲೇ ನೀವು ತಿಳ್ಕೊಬಹುದು. ಈ ಒಂದು ಮಾಹಿತಿ ಆಹಾರ ಇಲಾಖೆಗೆ ಹೇಗೆ ಗೊತ್ತಾಗತ್ತೆಪ್ಪ ಅಂತ ನೀವು ಅನ್ಕೋಬಹುದು. ಸಾರಿಗೆ ಇಲಾಖೆಯಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿರ್ತೀರಾ, ಒಂದು ಡಾಕ್ಯುಮೆಂಟ್ಸ್ಗಳ ಮೇರೆಗೆ ನಿಮ್ಮ ಒಂದು ಏನೇನಿದೆ ನಿಮ್ಮ ಹತ್ರ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಹೆಸರಲ್ಲಿ ಏನಿದೆ, ನಿಮ್ಮ ಹತ್ರ ಏನೇನಿದೆ ಎಲ್ಲನೂ ಕೂಡ ಒಂದಕ್ಕೊಂದು ಲಿಂಕ್ ಹಚ್ಕೊಂಡು ಗೊತ್ತಾಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ. ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಅಲ್ಲಿ ಕೇಳಬಹುದು, ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ನಾನು ಸಪರೇಟ್ ಆಗಿ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ, ಓಕೆನಾ? ಸೊ ಇದಾದ ಮೇಲೆ ಇಲ್ಲಿ ನೋಡಿ, IT ರಿಟರ್ನ್ಸ್ ಬಂತಪ್ಪ. ಮತ್ತೆ ಇಲ್ಲಿ IT ರಿಟರ್ನ್ಸ್ ಬಹಳಷ್ಟು ತಲೆ ಕೆಡಿಸ್ತಾ ಇದೆ ಎಲ್ಲರದು. IT ರಿಟರ್ನ್ಸ್ ಇಲ್ಲಿ ಕೇಳಿ, ಇನ್ನೊಂದು ನಿಮಗೆ ಒಂದ್ ಸ್ವಲ್ಪ ಕ್ಲಿಯರಿಟಿ ಕೊಡ್ತೇನೆ. ನೀವು ಏನಾದ್ರೂ ಸಾಲ ಮಾಡಿರ್ತೀರಾ, ಅಲ್ಲಿ ಕೂಡ ಒಂದು ಟ್ಯಾಕ್ಸ್ ಪೇರ್ ಮಾಡ್ತಾ ಇರ್ತೀರಾ. ಸಾಲ ಮಾಡಿಬಿಟ್ಟು ಆದರೂ ಸಹಿತ ಟ್ಯಾಕ್ಸ್ ಪೇರು ಮತ್ತೆ ನೀವೇನು ತುಂಬ್ತಾ ಇರ್ತೀರ ಬಡ್ಡಿಯಲ್ಲಿ, ಅಲ್ಲಿ ಕೂಡ ನಿಮ್ಮದು ಟ್ಯಾಕ್ಸ್ ಇರುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ಆದಾಯ ತೆರಿಗೆ ಅಂತ ಕಟ್ಟುವವರು ಅಂತ ಬರ್ತಾ ಇದೆ. ಸೊ ಅವರು ಈಗಾಗಲೇ ಬಹಳಷ್ಟು ಜನ ಸಿಗ್ತಾ ಇದ್ದಾರೆ ಅಂತ. ನಿಮಗೂ ಈಗಾಗಲೇ ಒಂದು ಕೆಲಸ ಮಾಡಬೇಕಂತ ಸರ್ಕಾರ ಅನೌನ್ಸ್ ಮಾಡಿದೆ, ನಾವು ಕೂಡ ಹೇಳಿದೀವಿ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ಈಗಾಗಲೇ. ಯಾಕಂದ್ರೆ ವೀಕ್ಷಕರೇ, ನೀವು ಟ್ಯಾಕ್ಸ್ ಪೇರ್ ಮಾಡ್ತಾ ಇರ್ತೀರಾ, ಮತ್ತೊಬ್ರು ಕೂಡ ನಿಜವಾಗ್ಲೂ ಟ್ಯಾಕ್ಸ್ ಪೇರ್ ಮಾಡ್ತಾ ಇರ್ತಾರೆ. ನೀವು ಮಾಡ್ತಾ ಇರ್ತಾರ ನಿಜವಾಗ್ಲೂ, ಆದ್ರೆ ನೀವು ಸಾಲವನ್ನ ತೆಗೆದುಕೊಂಡು ಟ್ಯಾಕ್ಸ್ ಪೇರ್ ಮಾಡ್ತಿರ್ತಾರ. ಇವರು
ಇವ್ರ ಹತ್ರ ಹೆಚ್ಚಿನ ಹಣ ಇದೆ ಅಂತ ಟ್ಯಾಕ್ಸ್ ಮಾಡ್ತಾ ಇರ್ತಾರೆ, ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ಎಲಿಜಿಬಲ್ ಇರಲ್ಲ. ಸೊ ಅವ್ರಿಗೆ ಏನು ಕೂಡ ಸಿಗಲ್ಲ. ಅವ್ರು ಏನಾದರೂ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರು ಕೂಡ ರದ್ದು ಮಾಡ್ತಾ ಇದ್ದಾರೆ. 100% ಮಾಡ್ತಾರೆ. ಇನ್ನೂ ಕೂಡ ಮಾಡಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಇನ್ನು ಉಳಿದಂತಹ ಫಲಾನುಭವಿಗಳು ಈ ಒಂದು ಸಾಲವನ್ನ ಪಡೆದಿರುವಂತವರು, ಸೊ ನಿಮಗೆ ಈಗಾಗಲೇ ಕೆಲಸವನ್ನ ಹೇಳಿದ್ದೀನಿ, ಹಿಂದಿನ ವಿಡಿಯೋ ನೋಡ್ಕೊಂಡ್ರು ಕೂಡ ಗೊತ್ತಾಗುತ್ತೆ. ಈಗೂ ಕೂಡ ಹೇಳಿದ್ದೀನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನ ನೀವೇ ಖುದ್ದಾಗಿ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡಲ್ಲ, ಆದ್ರೂ ಸಹಿತ ಬರ್ತಾ ಇದೆ. ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಪ್ರತಿ ವಾರನೂ ಕೂಡ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋತಾ ಇರಿ, ಅಥವಾ ನೀವು ಮುಖ್ಯವಾಗಿ ಆಹಾರ ಇಲಾಖೆ ವೆಬ್ಸೈಟ್ ಅನ್ನ ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ. ಯಾಕಂದ್ರೆ ರೇಷನ್ ಕಾರ್ಡ್ ರದ್ದು ಆಗತ್ತೋ ಇಲ್ವೋ ಅನ್ನೋದನ್ನ ಪ್ರತಿ ವಾರನೂ ಕೂಡ ಚೆಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಜನರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನೀವು ತಿಳ್ಕೊಂಡಿರ ಅಂತ ಅನ್ಕೋತೀನಿ. ಸೊ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋನಿದ್ದೀನಿ, ನೋಡ್ತಾ ಹೋಗಿ. ಈಗ ಈ ಒಂದು ಟ್ಯಾಕ್ಸ್ ಪೇರ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ. ಯಾರು ಬೇಕಾದ್ರೂ ಕೂಡ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ರು ಸಹಿತ ತೆಗೆದಾಕ್ತಾ ಇದ್ರೆ, ಆದ್ರೆ ಸಾಲವನ್ನ ಸಾಲದಲ್ಲಿ ಒಂದು ಟ್ಯಾಕ್ಸ್ ಪೇರ್ ಮಾಡ್ತಾ ಇರುವಂತವರಿಗೆ ಅವಕಾಶ ಇದೆ. ಅವರಂತರೂ ಬಡ ಜನರೇ ಇರ್ತಾರೆ, BPL ರೇಷನ್ ಕಾರ್ಡ್ಗೆ ಅರ್ಹರಿರ್ತಾರೆ, ಆದ್ರೂ ಸಹಿತ ಟ್ಯಾಕ್ಸ್ ಪೇರ್ ಅಂತ ಅದು ತಾಂತ್ರಿಕ ದೋಷದಿಂದ ಬರ್ತಾ ಇರುತ್ತೆ. ಸೊ ಅದು ಇವ್ರದ್ದೇನು ಫಾಲ್ಟ್ ಇಲ್ಲ, ಸರ್ಕಾರದ ಫಾಲ್ಟ್ ಅನ್ನೋ ಹಾಗಿದೆ. ಇವರು ಒಂದ್ ಸ್ವಲ್ಪ ಸೊಲ್ಯೂಷನ್ ಮಾಡ್ಕೋಬೇಕಷ್ಟೇ. ಈಗ ಕ್ಲಾರಿಟಿ ಸಿಕ್ಕಿದೆ. ಈಗ ಹಳ್ಳಿಯಲ್ಲಿ 3 ಹೆಕ್ಟರ್ಕ್ಕಿಂತ ವನ ಭೂಮಿ ಹೊಂದಿರಲಿ ಅಥವಾ ನೀವು ನೀರಾವರಿ ಭೂಮಿನೂ ಹೊಂದಿರಲಿ, ಸೊ ಒಟ್ಟಾರೆಯಾಗಿ ಭೂಮಿಯನ್ನ ಹೊಂದಿದ್ದೆ ಆದ್ರೆ ನಿಮ್ದು ಕೂಡ BPL ರೇಷನ್ ಕಾರ್ಡು ರದ್ದಾಗ್ತಾ ಇರುತ್ತೆ. ಹಾಗಾದ್ರೆ ನಮ್ಮ ಹತ್ರ ಎಷ್ಟು ಭೂಮಿ ಇದೆ, ಯಾರಿಗೆ ಹೇಗೆ ಗೊತ್ತಾಗತ್ತೆ ಈ ಒಂದು ಆಹಾರ ಇಲಾಖೆಗೆ ಅಂತ ಕೇಳಬಹುದು. ಸೊ ಇದು ಕಂದಾಯ ಇಲಾಖೆಯಿಂದ ಹೋಗ್ತಾ ಇರುವಂತಹ ಇನ್ಫಾರ್ಮೇಶನ್ ಆಹಾರ ಇಲಾಖೆಗೆ ನಿಮ್ಗೆ ಸ್ಪಷ್ಟನೆ ಇರಲಿ. ಈ ಒಂದು ಆಹಾರ ಇಲಾಖೆಗೆ ಕಂದಾಯ ಇಲಾಖೆಯಿಂದ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಈ ಒಂದು ಯಾರು 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ವನಭೂಮಿ ಆಗಿರಲಿ ಅಥವಾ ನೀರಾವರಿ ಭೂಮಿಯನ್ನ ಹೊಂದಿರ್ತೀರ, ಸೊ ಎಲ್ಲರಿಗೂ ಕೂಡ ಇಲ್ಲಿಂದ ಇನ್ಫಾರ್ಮೇಶನ್ ಹೋಗ್ತಾ ಇರುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ, ಇನ್ನು ನಗರ ಪ್ರದೇಶಗಳಲ್ಲಿ 1000 ಚದರ ಮೀಟರ್ಕ್ಕಿಂತ ಸ್ವಂತ ಮನೆಯನ್ನ ಹೊಂದಿದ್ರೆ, 1000 ಚದರ ಮೀಟರ್ ಒಂದು ನಗರ ಪ್ರದೇಶದಲ್ಲಿ, ಹಳ್ಳಿಯಲ್ಲಿ ಗೊತ್ತಿಲ್ಲ, ಅಲ್ಲೇನು ಹಳ್ಳಿಯಲ್ಲಿ ಅಂತ ಏನು ಹೇಳಿಲ್ಲ, ಆದ್ರೆ ನಗರ ಪ್ರದೇಶದಲ್ಲಿ ಸಿಟಿಯಲ್ಲಿ ಯಾರು 1000 ಚದರ ಮೀಟರ್ಕ್ಕಿಂತ ಒಂದು ಚದರ ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಸ್ವಂತ ಮನೆ, ಬಾಡಿಗೆ ಮನೆ ಅಲ್ಲ, ಸ್ವಂತ ಮನೆ ಯಾರು ಹೊಂದಿರ್ತೀರಾ, ಅಥವಾ ನೀವೇನಾದ್ರೂ ಕಟ್ಟಿಸಿ ಬಾಡಿಗೆ ಕೊಟ್ಟಿದ್ದೆ ಆದ್ರೆ, ಅಥವಾ ನೀವೇ ಅಲ್ಲಿ ಖುದ್ದಾಗಿ ಇದ್ರು ಸಹಿತ ನಿಮಗೆ BPL ರೇಷನ್ ಕಾರ್ಡು ಸಿಗೋದಿಲ್ಲ, ನೀವು ಎಲಿಜಿಬಲ್ ಇರೋದಿಲ್ಲ ವೀಕ್ಷಕರ. ಸೊ ಇಷ್ಟು ಅಂತೂ ಸ್ಪಷ್ಟನೆಯನ್ನ ಸರ್ಕಾರ ಕೊಡ್ತಾ ಇರುವಂತದ್ದು. ಇನ್ನು ಬಹಳಷ್ಟು ಮಹತ್ವವಾಗಿರುವಂತದ್ದು ಗೋರ್ಮೆಂಟ್ ಜಾಬ್. ಸೊ ಮೊದಲು ಕೂಡ ನಾನು ಸ್ವಲ್ಪ ಕ್ಲಿಕ್ ಕೊಟ್ಟಿದ್ದೆ ನಿಮಗೆ. ಗೋರ್ಮೆಂಟ್ ಜಾಬ್ ಹೊಂದಿದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ಅವರು ಕೂಡ ಈಗಾಗಲೇ ಈ ಒಂದು BPL ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸಿರ್ತಾರೆ. ಆಲ್ರೆಡಿ ಅವ್ರು ಗೌರ್ಮೆಂಟ್ ಜಾಬ್ ಆಗಿರಲ್ಲ, ಸೊ ಅವಾಗನೇ BPL ರೇಷನ್ ಕಾರ್ಡ್ ಇರತ್ತೆ. ಸೊ ಆದ್ರೂ ಸಹಿತ ಇವ್ರಿಗೂ ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಆದ ತಕ್ಷಣ BPL ರೇಷನ್ ಕಾರ್ಡು ಅದು ರದ್ದು ಅವರಾಗಿನೇ ಮಾಡಬೇಕು, ಮಾಡಿರಲ್ಲ. ಸೊ ಅದು ಈಗ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹೋದ ವರ್ಷ ನೀವು ಕಳೆದ ವರ್ಷದಲ್ಲಿ ಒಂದು ಸ್ವಲ್ಪ ಹಿಂದ್ಗಡೆ ಹೋಗಿ ನೋಡಿದ್ರೆ, ನಾವು ಒಂದು ಹಿಂದಿಗಡೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಪ್ರತಿ ವರ್ಷನೂ ಯಾವ ರೀತಿ ಮಾಡ್ತಾ ಇರ್ತಾರೆ ಅಂದ್ರೆ, ಯಾರು ಗೌರ್ಮೆಂಟ್ ಜಾಬ್ ಹೊಂದಿರ್ತಾರೆ ನೋಡಿ, 1000 ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರ್ತಾರೆ. ಮತ್ತೆ ಒಂದು IT ರಿಟರ್ನ್ಸ್ ಮಾಡೋರು ರದ್ದು ಮಾಡ್ತಾ ಇರ್ತಾರೆ, ಅಂತವ್ರದಷ್ಟು ರದ್ದು ಮಾಡ್ತಾ ಇರ್ತಾರೆ. ಉಳಿದವ್ರದ್ದು ಚೆಕ್ ಮಾಡ್ತಾ ಇರಲ್ಲ. ಅದು ಈಗ ಚೆಕ್ ಮಾಡ್ತಾ ಇದ್ರೆ ಬಹಳಷ್ಟು ಜನ ಸಿಗ್ತಾ ಇದ್ರೆ ಅದು ಬೇರೆ ಮಾತು. ಆದ್ರೆ ಇಲ್ಲಿ ಜಾಬ್ ಹೊಂದಿರುವಂತವ್ರದ್ದು ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ರೆ, ಈ ವರ್ಷನೂ ಕೂಡ ಮಾಡ್ತಾ ಇದ್ರೆ. ಹೋದ ವರ್ಷ 70,000ಕ್ಕಿಂತ ಹೆಚ್ಚಿನ ಒಂದು ಗೌರ್ಮೆಂಟ್ ಜಾಬ್ ಹೊಂದಿರುವಂತವ್ರನ್ನ ರದ್ದು ಮಾಡಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ 70,000, ಇನ್ನು ದೇಶದಲ್ಲಿ ಅಂದ್ರೆ ಬಹಳಷ್ಟು ಜನ ಸಿಗ್ತಾರೆ. ಸೊ ಅದು ಬೇರೆ ಮಾತು. ಈಗ ಇಲ್ಲಿ ಕೂಡ ರದ್ದು ಮಾಡ್ತಾ ಇರುವಂತದ್ದು. ಇಲ್ಲಿ ನಿಮಗೆ BPL ರೇಷನ್ ಕಾರ್ಡ್ ಯಾಕೆ ಬೇಕಪ್ಪ, ಅಷ್ಟೊಂದು ಮಹತ್ವವಾಗಿದೆ ಅಂತ ಅನ್ನೋದಾದ್ರೆ ಇಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಏನಂದ್ರೆ ಆಯುಷ್ಮಾನ್ ಕಾರ್ಡು ಉದಾಹರಣೆಗೆ ಹೇಳಿದ್ದೀನಿ. ಮತ್ತೆ ಈಗಾಗಲೇ ಕ್ಯಾನ್ಸರ್ ರೋಗ ಆಗಿರಲಿ, ಯಾವುದೇ ಏಡ್ಸ್ ಆಗಿರಲಿ, ಮತ್ತೆ ಇನ್ನಿತರ ರೋಗಗಳಿಗೆ ಒಂದು ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ನಾವು BPL ರೇಷನ್ ಕಾರ್ಡ್ದಿಂದ ಸರ್ಕಾರ ಮಾಡ್ತಾ ಇರತ್ತೆ. ಸೊ ಅದಕ್ಕೋಸ್ಕರ BPL ರೇಷನ್ ಕಾರ್ಡು ಪ್ರತಿಯೊಂದು ಏನಾದರೂ ಬಡ ಜನರಿಗೆ ಪ್ರತಿಯೊಂದು ಸ್ಕೀಮ್ ಸಿಗಬೇಕಂದ್ರೆ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಬಹಳಷ್ಟು ಸ್ಕೀಮ್ಸ್ಗಳು ಲಭ್ಯ ಇರುತ್ತೆ. ಅಲ್ಲಿಂದ ಸರ್ಕಾರದಿಂದ ಹಣ ಕೂಡ ಬರ್ತಾ ಇರುತ್ತೆ, ಯಾವುದೇ ಒಂದು ಸ್ಕೀಮ್ನ ಮುಖಾಂತರ ಹೆಲ್ಪ್ ಕೂಡ ಮಾಡ್ತಾ ಇರ್ತಾರೆ. ಬಡ ಜನರು ಒಂದು ಹಂತದಲ್ಲಿ ಬರಲಿ ಅಂತ ಸರ್ಕಾರ ಈ ಒಂದು BPL ರೇಷನ್ ಕಾರ್ಡು ಬಿಲೋ ಪೋವರ್ಟಿ ಲೈನ್ ಅಂತ ಕರೀತಾರೆ, ಅದಕ್ಕೆ ಈ ಒಂದು BPL ರೇಷನ್ ಕಾರ್ಡನ್ನು ರೆಡಿ ಮಾಡಿರುವಂಥದ್ದು. ಈ ಒಂದು BPL ರೇಷನ್ ಕಾರ್ಡ್ ಬಿಟ್ಟು ಸಿಕ್ಬಿಟ್ರೆ ಎಲ್ಲನೂ ಸಿಗತ್ತೆ ಅಂತ ಹೇಳಿಬಿಟ್ಟು ಶ್ರೀಮಂತರು ಸಹಿತ ಈ ಒಂದು BPL ರೇಷನ್ ಕಾರ್ಡನ್ನು ಮಾಡಿಸ್ತಾ ಇರುವಂಥದ್ದು. ಕಂಡ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪಡೆಯೋದಲ್ಲದೆ ಒಂದು ನಿಮಗೆ ಇನ್ನೊಂದು ಮಹಾಲಕ್ಷ್ಮಿ ಯೋಜನೆ ಬಂದಿತ್ತಂದ್ರೆ ಇನ್ನೂ ಹೆಚ್ಚಿನ BPL ರೇಷನ್ ಕಾರ್ಡ್ಗಳು ಕ್ರಿಯೇಟ್ ಆಗ್ತಾ ಇದ್ವು. ನಿಮಗೆ ಗೊತ್ತಿರಬಹುದು, ಎಲೆಕ್ಷನ್ ಪೂರ್ವವಾಗಿ ಕೇಂದ್ರ ಸರ್ಕಾರದ ಏನು 3ನೇ ಬಾರಿ ಮೋದಿ ಸರ್ ಅವರು ಆಯ್ಕೆ ಆದ್ರಲ್ವಾ, ಅಲ್ಲಿ ರಾಹುಲ್ ಗಾಂಧಿ ಸರ್ ಏನಾದರೂ ಬಂದಿದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಇನ್ನೂ ಹೆಚ್ಚಿನ BPL ರೇಷನ್ ಕಾರ್ಡ್ಗಳು ಕ್ರಿಯೇಟ್ ಆಗ್ತಾ ಇದ್ವು. ಯಾಕಂದ್ರೆ ವೀಕ್ಷಕರೇ, ನಿಮ್ಗೆ ಗೊತ್ತಿರಬಹುದು, 1 ಲಕ್ಷ ರೂಪಾಯಿ ಫ್ರೀ ಕೊಡ್ತೇವೆ ನಾವೇನಾದ್ರೂ ಆಯ್ಕೆ ಆದ್ವಿ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಮುಖಾಂತರ
1,00,000 ಕೊಡ್ತೇವೆ ಫ್ರೀ ಆಗಿ ಅಂತ ಒಂದು ಅನೌನ್ಸ್ ಕೂಡ ಮಾಡಿದ್ರು. ಅದರ ಮೇರೆಗೆ ಸಿಕ್ಕಾಪಟ್ಟೆ ಉಲ್ಟಾ ಕೂಡ ಆಗಿದ್ವು. ಏನು BJPಗೆ ಬರಬೇಕಾಗಿತ್ತಲ್ವಾ, ಅವು ಕೂಡ ಉಲ್ಟಾ ಆಗಿದ್ವು. ಅದು ಬೇರೆ ಮಾತು, ನಮ್ಗೇನು ಸಂಬಂಧ ಇಲ್ಲ. ಸೊ ನಾವೇನು ಇನ್ಫಾರ್ಮೇಶನ್ ಕೊಡೋದು ಅದು ಮಾತಾಡೋಣವಾ. ಈಗ ನೋಡಿ, ಈಗ 1,00,000 ಏನು ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಆಗ ಸಾಕಷ್ಟು ಪೋಸ್ಟಲ್ ಆಫೀಸ್ನಲ್ಲಿ ಕೂಡ ಒಂದು ಪೋಸ್ಟ್ ಅಕೌಂಟ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡ್ರು ಮಹಿಳೆಯರು. ಸರದಿ ಸಾಲ ಹಚ್ಚಿಬಿಟ್ಟಿದ್ರು, ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರ ಭವಿಷ್ಯ. ಸೊ ಬಹಳಷ್ಟು ಸರದಿ ಸಾಲ ಕೂಡ ಹಚ್ಚಿದ್ರು. ಅದಾದ್ಮೇಲೆ ಇಲ್ಲಿ BPL ರೇಷನ್ ಕಾರ್ಡ್ಗಳ ಸಾಕಷ್ಟು ಜನರು 10,000 ರೂಪಾಯಿ ಖರ್ಚಾದ್ರೂ ಆಗಲಿ, 20,000 ಆದ್ರೂ ಆಗಲಿ, ಆದ್ರೆ 80,000 ರೂಪಾಯಿ ಉಳಿತದಲ್ಲ. ಅದರ ಜೊತೆಗೇನೆ ಗೃಹಲಕ್ಷ್ಮಿ ಸಿಗತ್ತೆ, ಅನ್ನಭಾಗ್ಯ ಸಿಗತ್ತೆ, ಮತ್ತೆ ಇನ್ನಿತರ ಸಾಕಷ್ಟು ಯೋಜನೆಗಳಿದಾವೆ. ಕೇಂದ್ರ ಸರ್ಕಾರದ ಯೋಜನೆ ಇದಾವೆ, ರಾಜ್ಯ ಸರ್ಕಾರದ ಯೋಜನೆ ಇದಾವೆ. ಸೊ ಎಲ್ಲನೂ ಕೂಡ ಪಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರು. BPL ರೇಷನ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ವೀಕ್ಷಕರೇ, ಆ ಒಂದು ಮಹಾಲಕ್ಷ್ಮಿ ಯೋಜನೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದಿತ್ತಪ್ಪ ಅಂದ್ರೆ ಬಹಳಷ್ಟು BPL ರೇಷನ್ ಕಾರ್ಡ್ಗಳು ಇನ್ನೂ ಕೂಡ ರೆಡಿ ಆಗ್ತಾ ಇದ್ವು ಅಂತ ಅನ್ಸುತ್ತೆ. ಸೊ ಅದು ಒಂದು ಕಾರಣ ಆಗಿತ್ತು BPL ರೇಷನ್ ಕಾರ್ಡ್ಗಳು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಆಗೋದಕ್ಕೆ. ಸೊ ಅದನ್ನು ಕೂಡ ಈಗಾಗಲೇ ಎಲ್ಲನೂ ಕೂಡ ಸಿಗ್ತಾ ಇದ್ದಾರೆ, ರದ್ದು ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗಿದೆ ಈಗಾಗಲೇ. ಸೊ ಈಗ ನಿಮ್ಗೂ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳಿದ್ದೀನಿ, ತಮಿಳ್ನಲ್ಲಿ ಕೂಡ ಕೊಟ್ಟಿದ್ದೀನಿ. ಈಗ ಆಹಾರ ಇಲಾಖೆಗೆ ವೆಬ್ಸೈಟ್ಗೆ ಹೋಗೋಣ. ನಾವು ಮೊದಲನೇದಾಗಿ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿಬಿಟ್ಟು ಸೊ ಏನು ಮಾಡಬೇಕು, ಒಂದು ರೇಷನ್ಸ್ ಕಾರ್ಡ್ಗಳನ್ನು ಹೇಗೆ ನಾವು ಚೆಕ್ ಮಾಡ್ಕೋಬೇಕು, ನಮ್ಮ ತಾಲೂಕಿನಲ್ಲಿ ರೇಷನ್ ಕಾರ್ಡ್ಗಳು ಹೇಗೆ ರದ್ದಾಗ್ತಾ ಇದ್ದಾವೆ, ಎಷ್ಟು ರದ್ದಾಗ್ತಾ ಇದ್ದಾವೆ, ನಮ್ಮದು ಕೂಡ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಏನೂ ಮಾಡಬೇಡಿ, ನಾನು ಹೇಳ್ತಾ ಇರುವಂತಹ ಒಂದು ರೂಲ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ಸಾಕು. ಅಷ್ಟರೊಳಗೆ ನಿಮಗೆ ಹೇಗೆ ಚೆಕ್ ಮಾಡ್ಕೋಬೇಕು ಹೇಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಮೊಬೈಲ್ ನೋಡ್ತಾ ಇದ್ದೀರಾ, ಅಂದ ಬಳಿಕ ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ. ಸೊ ನಿಮ್ಮ ಮೊಬೈಲನ್ನು ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ. ಸೊ ಮೊಬೈಲನ್ನು ಓಪನ್ ಮಾಡ್ಕೊಂಡ ತಕ್ಷಣ ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಆಹಾರ ಅಂತ ಸರ್ಚ್ ಮಾಡಿ, ಇಲ್ಲಿ ಸೈಡ್ಗೆ ಕಾಣಿಸ್ತಾ ಇರುತ್ತೆ ಸ್ಕ್ರೀನ್ ಅಲ್ಲಿ. ಸೊ ಆಹಾರ ಅಂತ ಸಿಂಪಲ್ ಆಗಿ ಸರ್ಚ್ ಮಾಡಿದ ತಕ್ಷಣ ಸೊ ಒಂದೇ ಆಪ್ಷನ್ ಈ ಸರ್ವಿಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೀಕ್ಷಕರೇ ಇಲ್ಲಿ ನೀವು ಸೈಡ್ 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಇಲ್ಲಿ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಈ ಒಂದು ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿಯಾಗಿ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ. ಸೊ ಈ ರೀತಿ ಆದ್ರೆ ನಿಮಗೆ PC ಅಲ್ಲಿ ಹೇಗೆ ಓಪನ್ ಆಗುತ್ತಲ್ಲ ಆ ರೀತಿ ಓಪನ್ ಆಗ್ತಿರುತ್ತೆ, ಎಲ್ಲನೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಸೈಡ್ 3 ಡಾಟ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಗಳು ಸಿಗ್ತವೆ. ಇಲ್ಲಿ ಈ ಸ್ಟೇಟಸ್ ಮೇಲೆ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ, ಹೇಳ್ತಾ ಇದ್ದೀನಿ ಕೇಳಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ನಿಮ್ಮ ಒಂದು ಅರ್ಜಿ ಸ್ಥಿತಿ ಹೇಗಿದೆ, ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಸ್ಥಿತಿಯಲ್ಲಿದೆ, ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿರುವಂತಹ ಸದಸ್ಯರ ಈ KYC ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ಈ ಸ್ಟೇಟಸ್ನಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಆದರೆ ನೀವು ಏನು ಮಾಡಬೇಕು, 2ನೇ ಆಪ್ಷನ್ ಮೇಲೆ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಸಾಕಷ್ಟು ಒಂದು ನೋಡಿ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, 4ನೇ ಆಪ್ಷನ್ಗಳು ಎಲ್ಲಿ ಹೋಗ್ಬೇಡಿ, ಇಲ್ಲಿ ನೋಡಿ ಶೋ, ಇಲ್ಲಿ ನೋಡಿ ಸೇವ್ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ 6ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸಿಂಪಲ್ ಆಗಿ ನೀವು ಇಲ್ಲಿ ಸೈಡ್ಗೆ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೈಡ್ ಬಾಕ್ಸ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡಿ ಡಿಸ್ಟಿಕ್ಕು, ತಾಲೂಕು, ಮಂತು, ಇಯರು ಅಂತ ಇದೆ. ಇಲ್ಲಿ ನೋಡಿ ಡಿಸ್ಟಿಕ್ ಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಯಾವುದಿದೆ ಅದನ್ನು ಹಾಕಿ, ನಮ್ಮದು ಬೆಳಗಾವಿ ಇದೆ ಅದನ್ನು ಹಾಕ್ತೀವಿ. ನೆಕ್ಸ್ಟ್ ತಾಲೂಕು ಕೂಡ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ. ನೆಕ್ಸ್ಟ್ ನೋಡ್ಕೊಳ್ಳಿ ಮಂತ ಯಾವುದು, ನೀವು ಒಂದು ಹೇಳ್ತಾ ಇದ್ದೀನಿ ಕೇಳಿ, ಜೂನ್ದು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ, ಜುಲೈದು ಕೂಡ ಚೆಕ್ ಮಾಡ್ಕೊಳ್ಳಿ, ಆಗಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಜೂನ್ ಹಿಡ್ಕೊಂಡು ಸ್ಟಾರ್ಟ್ ಆಗಿದೆ, ಇದು ಜೂನ್ ಹಿಡ್ಕೊಂಡು ಪ್ರತಿನಿತ್ಯನೂ ಕೂಡ ಪ್ರತಿದಿನನೂ ಕೂಡ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ. ಅಲ್ಲಿ ಹಿಡ್ಕೊಂಡು ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ ಈಗ ಯಾವ ತಿಂಗಳು ಹೊಡಿನ, ಈಗ ನೋಡಿ ಜೂನ್ದು ಕೂಡ ಈಗ ನಾವು ಸದ್ಯದಲ್ಲಿ ಆಗಸ್ಟ್ದೇ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಆಗಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ, ಈಗ ಗೋ ಅಂತ ಕೊಡೋಣ ಸಿಂಪಲ್ ಆಗಿ. ಯಾಕಂದ್ರೆ ಇಯರು 2024 ಚಾಯ್ಸ್ ಆಗಿರುವಂಥದ್ದು. ಇಲ್ಲಿ ನೋಡಿ ಸಾಕಷ್ಟು ಫಲಾನುಭವಿಗಳ ಲಿಸ್ಟ್ ಬರ್ತಾ ಇದೆ. ಸೊ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸೊ ಯಾವ್ಯಾವ ಲಿಸ್ಟು ಈ ರೀತಿ ತೋರಿಸುತ್ತೆ ನಿಮ್ಮದು. ನಮ್ಮ ತಾಲೂಕಿನಲ್ಲಿ ಬರೀ ನೀವು ನೋಡ್ಕೋಬಹುದು 3ನೇ ತಾರೀಕಿನ ಹಿಡ್ಕೊಂಡು ಈ ರೀತಿ ನಿಮಗೆ ಒಂದು ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆಯಿಂದ ಈ ರೀತಿ ಒಂದು ರದ್ದು ಮಾಡ್ತಾ ಇದ್ದಾರೆ. ಸೊ ಎಲ್ಲರದ್ದು ಒಂದು ರೇಷನ್ಸ್ ಕಾರ್ಡ್ಗಳನ್ನು, ಸೊ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ಅಂಡರ್ ಸಸ್ಪೆನ್ಸ್ ಅಂತ ಇದೆ, ಒಬ್ಬೊಬ್ರದ್ದು ಕ್ಯಾನ್ಸಲ್ಡ್ ಅಂತ ಇರುತ್ತೆ. ಸೊ ಈ ರೀತಿ ಇಲ್ಲಿ ಸೈಡ್ಗೆ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಇಲ್ಲಿ ಬರೀ ಇಷ್ಟೇ ಒಂದು ಲಿಸ್ಟ್ ಮಾತ್ರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಸೈಡ್ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿ 2ನೇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸೆಕೆಂಡ್ ಬರುತ್ತೆ. ಈಗ 3ನೇ ತಾರೀಕಿದಿತ್ತು, ಇಲ್ಲಿ ನೆಕ್ಸ್ಟ್ 3ನೇ ತಾರೀಕು ಒಂದೇ ದಿನದಲ್ಲಿ ನೋಡಿ, ಇಲ್ಲಿ ಕೂಡ 3ನೇ ತಾರೀಕು 3/8/2024 ಇದೆ. ಎಷ್ಟೊಂದು ಜನರ ರೇಷನ್ ಕಾರ್ಡ್ ರದ್ದು ಮಾಡಿರ್ಬೋದು. ಸೊ ಈಗ ಮತ್ತೆ 3rd ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿ ಕೂಡ ನೋಡಿ, ಇಲ್ಲಿ 3ನೇ ತಾರೀಕಿನಲ್ಲಿನೇ ಹೆಚ್ಚಿನ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ನೋಡಿ ಪ್ರತಿಯೊಬ್ಬರದು ಕೂಡ ಇಲ್ಲಿ 3ನೇ ತಾರೀಕಿದೆ. ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 3 ಡಾಟ್ಸ್ ಮೇಲೆ ಇಲ್ಲಿ ಕೂಡ ನೋಡಿ 20 ಲಿಸ್ಟ್ಗಳಿದಾವೆ. ಒಂದೇ ನಮ್ಮ ತಾಲೂಕಿನಲ್ಲಿ ಇಷ್ಟೊಂದು ಲಿಸ್ಟ್ ಒಂದೇ ತಿಂಗಳಲ್ಲಿ ಸಿಗ್ತಾ ಇದೆ. ಬರೀ ನೀವೇ ವಿಚಾರ ಮಾಡಿ. ಸೊ ನಾನು ಹೇಳ್ತಾ ಇರುವಂಥದ್ದು ನಿಜನಾ ಸುಳ್ಳು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ.
ಇಷ್ಟೊಂದು ನೋಡಿ 3ನೇ ತಾರೀಕಿನಲ್ಲಿ ಕೂಡ ಇಲ್ಲಿ 20 ಲಿಸ್ಟ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ 4ನೇ ತಾರೀಕು ಈಗ ಬಂತು, ಬರೀ 20, 19, 18 ಲಿಸ್ಟ್ಗಳಲ್ಲಿ ಬರೀ ಒಂದು ದಿನದಲ್ಲಿನೇ 19 ಲಿಸ್ಟ್ಗಳು ಬೇರೆ. ಮತ್ತು ಇಲ್ಲಿ ಇಷ್ಟೊಂದು ರೇಷನ್ಸ್ ಕಾರ್ಡ್ಗಳನ್ನು 19 ಲಿಸ್ಟ್ಗಳ ಪ್ರಕಾರ ಡಿವೈಡ್ ಮಾಡಿದ್ರೆ ನೀವೇ ವಿಚಾರ ಮಾಡಿ, ಎಷ್ಟೊಂದು ರೇಷನ್ಸ್ ಕಾರ್ಡ್ಗಳನ್ನು ದಿನದಲ್ಲಿನೇ ರದ್ದು ಮಾಡ್ತಾ ಇರುವಂಥದ್ದು, ಅದು ಒಂದೇ ತಾಲೂಕಿನಲ್ಲಿ. ಸೊ ಸುಮಾರು ಒಂದು 200 BPL ರೇಷನ್ ಕಾರ್ಡ್ವರೆಗೂ ಕೂಡ ರದ್ದು ಮಾಡ್ತಾ ಇದ್ದಾರೆ ಅಂದಾಜು ಹಾಕಿದ್ರೆ. ಸೊ ಒಂದೇ ತಾಲೂಕಿನಲ್ಲಿ ಸೊ ಈ ರೀತಿ ರದ್ದು ಮಾಡ್ತಾ ಇದ್ರೆ ವೀಕ್ಷಕರೇ, ಸೊ ಯಾವ ಮಟ್ಟಿಗೆ ರದ್ದು ಮಾಡ್ತಾ ಇದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ವಿಚಾರ ಮಾಡಿ. ಸೊ ಈ ಒಂದು ಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಮದು ಕೂಡ ಲಿಸ್ಟ್ ಸಿಗುತ್ತೆ. ಸೊ ಅಥವಾ ನೀವು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಕೂಡ ಚೆಕ್ ಮಾಡ್ಕೋಬಹುದು. ಈ ಸ್ಟೇಟಸ್ನಲ್ಲಿ 3ನೇ ಆಪ್ಷನಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಒಂದು ಸ್ವಲ್ಪ ಹುಡುಕಾಡಿ ಗೊತ್ತಾಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಕ್ಲಿಯರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೇನೆ. ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಸಹಿತ ಯಾವುದೇ ಸ್ಕೀಮ್ ಇರಲಿ, ಅದು ಪ್ರತಿಯೊಂದು ಸ್ಕೀಮ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅಥವಾ ನಮ್ಮ ದೇಶದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರಲಿ ಅಥವಾ ರಾಜ್ಯ ಸರ್ಕಾರದ ಸ್ಕೀಮ್ ಆಗಿರಲಿ, ಸೊ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, 100% ಮಾಡ್ತೀನಿ, ನಿಮಗೆ ತಿಳಿಸಿಕೊಡ್ತೀನಿ. ಸೊ ಓಕೆನಾ. ಸೊ ಇದೆಲ್ಲನೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದ್ರೆ ನೀವು ಅಷ್ಟೇ ತಿಳ್ಕೊಬೇಡಿ, ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಅವ್ರಿಗೂ ಕೂಡ ತಿಳಿಸಿ. ಹಾಗೆ ಇಂಪಾರ್ಟೆಂಟ್ ಚೀಸ್ ಇನ್ನೊಂದೇನಪ್ಪ ಅಂದರೆ ಇದೇ ರೀತಿಯಾದಂತಹ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ರಿ. ಇದು ಮಹತ್ವವಾಗಿರುವಂಥದ್ದು, ನಿಮಗೆ ನಮಗೂ ಕೂಡ ಲಾಭ ಇದೆ, ಸೊ ನಿಮಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.